ಆತ್ಮೀಯ ವೀಕ್ಷಕರಿಗೆ ಸುವರ್ಣ ಜನನಿ ನ್ಯೂಸ್ಗೆ ಸ್ವಾಗತ. ಅಮಾನತುಗೊಂಡಿದ್ದ ಅಡುಗೆ ಸಿಬ್ಬಂದಿ ಮರು ನೇಮಕ, ಕೊನೆಗೂ ಎಚ್ಚೆತ್ತುಕೊಂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ಹೌದು, ಬೆಳಗಾವಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಥೆ ಇದು. ಸುದ್ದಿ ವಾಹಿನಿಯಲ್ಲಿ ಪ್ರಕಟವಾದ ಸುದ್ದಿ ಎಚ್ಚೆತ್ತುಕೊಂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೊನೆಗೂ ಅಮಾಯಕ 3 ಅಡುಗೆ ಸಿಬ್ಬಂದಿಗಳ ಅಮಾನತು ಆದೇಶವನ್ನು ಹಿಂಪಡೆದಿದ್ದಾರೆ. ಕಳೆದ ದಿನಾಂಕ 27/10/2024 ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ವಸತಿ ವಿದ್ಯಾರ್ಥಿ ಕುಮಾರ್ ರಂಜಿತ್ ಶ್ರೀಕಾಂತ್ ಕಲ್ಲೋಳಿ ಈತನು ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ಮೃತಪಟ್ಟ ಪ್ರಕರಣದಲ್ಲಿ ಮೇಲಾಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದ ನಿಲಯ ಪಾಲಕರಾದ ಎಸ್ ಕೊಟ್ಟಿಗೆ ಅವರ ಮೇಲೆ ಕ್ರಮ ಜರುಗಿಸದೆ ಅಮಾಯಕ ಅಡುಗೆ ಅವರನ್ನ ಅಮಾನತುಗೊಳಿಸಿ ಆದೇಶಿಸಿದ್ರು. ಈ ಅನ್ಯಾಯದ ವಿರುದ್ಧ ನಿರಂತರ ಧ್ವನಿ ಎತ್ತಿದ ನಮ್ಮ ಸುವರ್ಣ ಜನನಿ ಹಾಗೂ SK ಸುದ್ದಿ ವಾಹಿನಿ ಅಮಾಯಕ ಅಡುಗೆಯವರ ಅಮಾನತು ಖಂಡಿಸಿ ನಿರಂತರ ಸುದ್ದಿ ಪ್ರಕಟಿಸಿದ್ದಲ್ಲದೆ ನಿರಂತರ ಇಲಾಖೆ ಆಯುಕ್ತರು ಸೇರಿದಂತೆ ಉನ್ನತ ಅಧಿಕಾರಿಗಳನ್ನ ನೇರವಾಗಿ ಸಂಪರ್ಕಿಸಿ ಅವರ ಗಮನ ಸೆಳೆಯಲಾಗಿತ್ತು. ಕೊನೆಗೂ ಅಡುಗೆ ಸಿಬ್ಬಂದಿ ಅಮಾನತು ತೆರವುಗೊಳಿಸಿದ್ದರಿಂದ ನಮ್ಮ ಹೋರಾಟಕ್ಕೆ ಜಯ ಸಂದಿದ್ದು, ಈ ವಿದ್ಯಾರ್ಥಿ ಸಾವಿನ ಪ್ರಕರಣದಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಎನ್ನಲಾದ ನಿಲಯ ಪಾಲಕ SS ಕೊಟ್ಟಗಿ ಅವರ ಮೇಲೆ ಮೇಲಾಧಿಕಾರಿಗಳು ಯಾವ ಕ್ರಮ ಜರುಗಿಸುತ್ತಾರೋ ಎಂಬುದನ್ನು ಸಾರ್ವಜನಿಕರು ಕಾದು ನೋಡುತ್ತಿದ್ದಾರೆ. ಸಂದೀಪ್ ರೆಡ್ಡಿ, ಸುವರ್ಣ ಜನನಿ ವಾಹಿನಿ. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ.